ನಮ್ಮೂರು ಹಾಲೇಕುಳಿ ಜಾತ್ರೆ ನೋಡಿದ್ರೆ ದಂಗ ಹೋಗ್ತಿರ ಗುರು. ಹಾಯ್ ಹಲೋ ಗುರು, ಎಲ್ರು ಹೇಗಿದ್ದಾರೆ? ನಾನಂತರ ಸಖತ್ತಾಗಿದ್ದೀನಿ. ಇವತ್ತು ನಮ್ಮೂರು ಶ್ರೀ ಮಾರುತೇಶ್ವರ 60ನೇ ಜಾತ್ರಾ ಮಹೋತ್ಸವವಾಗಿ ಸಂಭ್ರಮ ಫುಲ್ ಜೋರ್ ನಡೆಯತ್ರಿ ಗುರು. ನಮ್ಮೂರು ಓಕಳಿ ಜಾತ್ರೆ ಅಂದ್ರೆ ನಮ್ಮ ಸುತ್ತ ಹಳ್ಳಿಯಲ್ಲಿ ನಮ್ಮೂರಿಗೆ ಪ್ರಸಿದ್ಧಿಯನ್ನು ಪಡೆದದ. ಓಕಳಿ ಜಾತ್ರೆ ಯಾವ ರೀತಿ ನಡೀತದ ಅಂತ ಹೇಳ್ತೀನಿ ಕೇಳ್ರಿ. ಈ ಏನ್ ಹೊಂಡ ತುಂಬೈತಲ್ಲ, ಈ ಹೊಂಡ ಮತ್ತೆ ಇಲ್ಲಿ ಕಂಬ ಏನ್ ಎತ್ತರ ಕಾಣತ್ತ ನೋಡ್ರಿ, ಓಕಳಿ ಕಂಬ. ಈ ಓಕಳಿ ಕಂಬ ಪ್ರತಿ ವರ್ಷ ಯಾವ ರೀತಿ ಇರ್ತಾರಪ್ಪ ಅಂತಂದ್ರ, ಒಂದ್ ಟೀಮ್ ಒಳಗ 9 ರಿಂದ 11 ಜನ ಇರ್ತಾರ. ಒಬ್ಬರ ಮ್ಯಾಗ ಒಬ್ರು ಏರ್ಬೇಕಲ್ ಮ್ಯಾಗ. ಆ ತರ ಸುಲಭವಾಗಿ ಏರಕ್ಕಾಗಲ್ಲ, ಯಾಕಂದ್ರೆ ಅದಕ್ಕ ಗಿರಿಸ್ ಹಚ್ಚಿರ್ತಾರ, ಜಾರುವಂತ ಪದಾರ್ಥಗಳೆಲ್ಲ ಹಚ್ಚಿರ್ತಾರ. ಇಲ್ಲಿ ಕೆಳಗಿನವ್ರು ಯಾರು ನಿಂತ್ ನೋಡಲ್ಲ. ಇಲ್ಲಿ ನಮ್ಮ ಊರಿನ ಎಲ್ಲಾ ಯುವಕರು ನೀರ್ ತಗೊಂಡು ಹುಗ್ತಾರ. ಅವ್ರಿಗೆ ಒಟ್ಟು ಕೆಳಗೆ ಬೀಳಿಸ್ಬೇಕು, ಒಟ್ಟೆ ಏರಿಸ್ಕೊಡ್ಬಾರ್ದು. ಅವ್ರಿಗೆ ಒಟ್ಟು ಕೆಳಸ್ ಬೀಳಿಸ್ಬೇಕು. ಅವ್ರು ಆದ್ರೂ ಕೂಡ ಅವ್ರ ಮ್ಯಾಗ ಹೋಗಿ ಏರಿ ಅಲ್ಲಿ ಮ್ಯಾಗೆ ಬಾಳೆ ಹಣ್ಣು ಕಟ್ಟಿರ್ತಾರ ಮತ್ತು ಅಲ್ಲಿ ಪದಾರ್ಥಗಳು ಕಟ್ಟಿರ್ತಾರ. ಅದು ಹರಿದಿ ಎಲ್ಲ ಕಡೆ ಹಾರಿಸೋದ್ರಿಂದ ಅವರು ವಿನ್ನರ್ ಅಂತ ಕನ್ಸಿಡರ್ ಮಾಡ್ತಾರ. ಇವತ್ತು ನಾನು ನಿಮ್ಗೆ ಪ್ರತಿಯೊಂದು ನಮ್ಮೂರ ಓಕಳಿ ಜಾತ್ರೆ ಯಾವ ರೀತಿ ಇರ್ತದೆ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಕೊನೆವರೆಗೆ ಮಿಸ್ ಮಾಡದೆ ನೋಡ್ತಾ ಇರಿ. ಈ ಜಾತ್ರೆ ಸ್ಟಾರ್ಟಿಂಗ್ ಇಂದನು ಎಂಡ್ ವರೆಗೂ ಎಲ್ಲ ಕಡೆ ಒಂದೇ ಶಬ್ದ ಕೇಳಿ ಬರ್ತದ. ಅದು ಯಾವ್ದಪ್ಪ ಅಂತಂದ್ರ ಹಡಗಿಲಿ ಹನುಮಪ್ಪನ ಗೋವಿಂದ ಗೋವಿಂದ. ಗುರು, ಈಗ ಶ್ರೀ ಮಾರುತೇಶ್ವರ ದೇವಸ್ಥಾನ ತೋರಿಸ್ತೀನಿ ಅಂತ ನೋಡ್ರಿ. ಇದೇ ನೋಡ್ರಿ ನಮ್ಮೂರು ಶ್ರೀ ಮಾರುತೇಶ್ವರ ದೇವಸ್ಥಾನ. ಹಂಗೆ ನಾವು ಒಳಗಡೆ ಹೋದ ನಂತರ ಅಲ್ಲಿ ಪೂಜಾ ಮಾಡುವ ಅರ್ಚಕರು ನಮ್ಗೆ ಆಶೀರ್ವಾದ ಮಾಡಿದ್ರು. ತುಂಬಾ ಸಂತೋಷ ಆಯ್ತು. ಮತ್ತೆ ಅಲ್ಲಿಂದ ಹೊರಗಡೆ ಬಂದೇವಿ. ಈಗ ನೋಡ್ರಿ ಕುಂಭ ಮೆರವಣಿಗೆ ಎಲ್ಲ ಸಿದ್ಧತೆ ಮಾಡ್ಲಾತ. ನಮ್ಮೂರು ಜಾತ್ರೆಯಲ್ಲಿ ಪ್ರತಿ ವರ್ಷ ಈ ತರ ಕುಂಭ ಮೆರವಣಿಗೆ ಇರುತ್ತೆ. ನೋಡಿದ್ರಲ್ಲ, ನಮ್ಮ ಶ್ರೀ ಮಾರುತೇಶ್ವರ ದೇವಸ್ಥಾನ ಒಳಗಡೆ ಹೋಗಿದ್ದೇವೆ. ಸ್ವಾಮಿಗಳು ಎಲ್ಲರೂ ಆಶೀರ್ವಾದ ಮಾಡಿದ್ರು. ಈಗ ಅವರಿಗೆ ಸ್ವಲ್ಪ ಮಾತಾಡ್ಸಂಬರಿ ನಮ್ಮೂರು ಜಾತ್ರೆ ಬಗ್ಗೆ ವಿಶೇಷ, ಹಿಂದೆ ಯಾವ ರೀತಿ ಜಾತ್ರೆ ಇತ್ತು, ಎಷ್ಟು ವರ್ಷದಿಂದ ನಡೀತಾ ಇದೆ ಜಾತ್ರೆ ಅಂತ ಕೇಳೋ. ನಮಸ್ಕಾರ. ನಮಸ್ಕಾರ. ಸೊ ಈ ದೇವಸ್ಥಾನದ ಬಗ್ಗೆ ಏನ್ ಹೇಳ್ತೀರಿ ನೀವು ಅರ್ಚಕ? ಇದು ಸುಮಾರು 60 ವರ್ಷಗಳಿಂದ ಹಡಗಲಿ ಗ್ರಾಮದ ಗುರು ಹಿರಿಯರಿಂದ ಸ್ಥಾಪನೆ ಮಾಡಲ್ಪಟ್ಟಂತ ಮಾರುತೇಶ್ವರ ದೇವಸ್ಥಾನ. ಸುತ್ತಮುತ್ತ ಹಡಗಲಿ, ಕಗ್ಗೋಡ್, ಕುಮ್ಮುಟ್ಗಿ, ಹೊನ್ನುಟ್ಗಿ, ಡೋಣೂರು, 84 ಈ ಭಾಗದ ಜಾಗೃತರು ಆಗಿರತಕ್ಕಂತ ವೀರಾಂಜನೇಯ ಸ್ವಾಮಿ ಅಂತ ಕರೀತಾರ. ಇದು ಒಂದು ಪ್ರತೀತಿ ಏನದಂದ್ರೆ, ಹನುಮಪ್ಪಂದು ಎಲ್ಲಾ ಹನುಮಪ್ಪಗಳಿಗೆ ಇದು ಇರಲ್ಲ, ಜುಟ್ಲು ಇರುವುದಿಲ್ಲ. ಈ ನಮ್ಮೂರು ಹನುಮಪ್ಪಗ ಜುಟ್ಲ ಅದು ವಿಶೇಷ. ಈ ಹನುಮಪ್ಪಗ ಇನ್ನೊಂದು ಹೆಸರದ ಸಂಜೀವರಾಯ ಅಂತ ಕರೀತಾರ. ಇದು ಸೀತಾದೇವಿ ಮತ್ತು ಲಕ್ಷ್ಮಣಗ ಈ ಸಂಜೀವಿನಿ ತಂದಾರಲ್ಲ, ಆ ಲಕ್ಷ್ಮಣ ಏನಂದಾನ, ಸಂಜೀವರಾಯ ಅಂತ ಕರೆದಾನ. ಲಕ್ಷ್ಮಣ ದೇವರು ರಾಮದೇವರ ತಮ್ಮನಾಗಿರ್ತಕ್ಕಂಥ ಪುರಾಣಿಕರದಲ್ಲಿ ಒಳಗೆ ತೆಗೆದು ನೋಡಿದ್ರ ನಮ್ಮ ರಾಮದೇವರು ಮತ್ತು ಲಕ್ಷ್ಮಣ ದೇವರು ನಾವು ಈಗಾಗಲೇ ಇತಿಹಾಸದಲ್ಲಿ ಪೂಜೆ ಮಾಡ್ತೀವಿ. ಸಂಜೀವರಾಯ ಅವರು ಸಂಜೀವಿನಿ ತಂದು ಕೊಟ್ಟು ಮಾರುತೇಶ್ವರ ಸಂಜೀವರಾಯ ಅನ್ಸ್ಕೊಂಡಿದ್ದು. ನಮ್ಮೂರು ಹಡಗಲಿ ಹನುಮಪ್ಪ ಸಂಜೀವರಾಯನ ಇರುವುದು ಮತ್ತು ಹನುಮಪ್ಪನು ಇರುವುದು ಒಂದ. ನಂಬಿಕೆ ಉಳ್ಳವರಿಗೆ ಮಹಾನ್ ಭಾವ, ಲೋಕೋದ್ಧಾರಕ, ಬೇಡಿದ ಭಕ್ತರಿಗೆ ಬೇಡಿದ್ದು ನೀಡುವ ಕರುಣಾಮಯಿ, ದಾನ ಶಿವಶೂರ, ಎಲ್ಲ ಭಕ್ತರಿಗೆ ಆನಂದ ಕೊಡ್ತಾನ. ನಂಬಿಕೆ ಒಂದ ಮೂಲ ಮಂತ್ರ. ಮತ್ತು 60 ವರ್ಷದಿಂದ ನಡೆದದ. ಪ್ರತಿ ವರ್ಷ ಬೆಳಿಗ್ಗೆ 5 ಗಂಟೆಗೆ ಮಹಾಭಿಷೇಕ ಹಾಗೂ ನಾಮಕರಣ ಮಾಡ್ತೇವೆ. ಶ್ರೀರಾಮದೇವ ಅಂತ ನಾಮಕರಣ ಮಾಡಿ ನಾಳೆ ದಿನಾಂಕ ಇವತ್ತು 2 ಮತ್ತು ನಾಳೆ 3 ನಾವು ಮಾರುತೇಶ್ವರನ ಕೊನೆಯ ದಿನ ಅಂದ್ರೆ ನಾಳೆ ಇವತ್ತು ನಾವು ನಾಮಕರಣ ಮಾಡಿ ಹನುಮಪ್ಪಗ ನಾವು ಊರೆಲ್ಲ ಅಡ್ಡಾಡಿ ಬಂದು ಮನೆಗೆ ಹೋಗಿ ಪೂಜೆ ಮಾಡಿ ಊರನ್ನೆಲ್ಲ ಮೊಸರುಗಳಿಗೆ ಹಾಕೊಂಡು ಗಡಿಗೆಯಲ್ಲಿ ತುಂಬಿಕೊಂಡು ಬಂದು ಇಲ್ಲಿ ಗೋಪಾಲ ಕೌಳಿ ಅಂತ ಮಾಡ್ತೇವೆ. ಎಲ್ಲರೂ ಕೂಡಿ ಒಂದು ಭಕ್ತಿಯಿಂದ ಭಜನೆ ಮಾಡಿ ಸೇವೆ ಮೊಸರು ಗಡಿಗೆ ಹೊಡೆದು ನಂತರ ದೇವರಿಗೆ ನಾವು ಎಲ್ಲ ಭಕ್ತಿಪೂರ್ವಕವಾಗಿ ಗೌರವಯುತವಾಗಿ ವಂದನೆಗಳನ್ನು ನಾವು ಅಲ್ಲಿ ಮೊಸರು ಗಡಿಗೆ ಹೊಡೆದ ತಕ್ಷಣ ನಡೆಸ್ತೇವೆ. ಇದರಿಂದ ಹಡಗಲಿ ಗ್ರಾಮ ಸಕಲ ಸಂಪತ್ತನ್ನು ಹನುಮಪ್ಪ ನಮಗೆಲ್ಲರಿಗೂ ಕೊಟ್ಟು ಕರುಣಿಸ್ತಾ ಇದ್ದಾನ, ಮುಂದೇನೂ ಕರುಣಿಸ್ತಾನ. ಇದು 60 ವರ್ಷ ಇತಿಹಾಸದಲ್ಲಿ ಒಂದು ಬರೀಬೇಕಾದಂಥ ಪುಟದಲ್ಲಿ ಹನುಮಪ್ಪಂದು ಇತಿಹಾಸ ಆಗ್ಯದ. ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ಜಗತ್ತಿಗೆ ಪ್ರಸಿದ್ಧ ಆಗ್ತದೆ ಅನ್ನೋಂಥದ್ದು ನಮ್ಮ ವಿಚಾರ. ಹಡಗಲಿ ಗ್ರಾಮ ಜಗತ್ತಿಗೆ ಪ್ರಸಿದ್ಧವಾಗಿ ಮೆರೀತದ. ಈ ಕಲಿಯುಗದಲ್ಲಿ ಹಡಗಲಿ ಗ್ರಾಮ ಕೂಡ ಒಂದು ಜಗತ್ ಪ್ರಸಿದ್ಧವಾಗ್ತದೆ ಅನ್ನೋಂಥದ್ದನ್ನು ಹೇಳ್ತೀವಿ. ನಮಸ್ಕಾರ. ತುಂಬಾ ಚೆನ್ನಾಗಿ ಮಾತಾಡಿದ್ರೆ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಇದೇ ತರ ನಿಮ್ಮ ಯೂಟ್ಯೂಬ್ಗೆ ನಮ್ಮ ಹಡಗಲಿ ಗ್ರಾಮದ ಸಕಲ ಸದ್ಭಕ್ತರು ಅವರವರನ್ನದೇ ಎಲ್ಲರೂ ನಮ್ಮ ಹಡಗಲಿ ಗ್ರಾಮದ ಎಲ್ಲ ಸದ್ಭಕ್ತರು, ವಿಶೇಷವಾಗಿ ಎಲ್ಲ ಯುವಜನತೆ ಹಾಗೂ ಎಲ್ಲ ಗುರು ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರ್ತದ. ನಿಮ್ಮ ಯೂಟ್ಯೂಬ್ ಸ್ಟಾರ್ ಹಡಗಲಿ ಹನುಮಪ್ಪನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರ್ತದ. ಈಗ ಮೆರವಣಿಗೆಗೆ ಗೊಂಬೆ ಕುಣಿತ, ಡೊಳ್ಳು ಕುಣಿತ ಮತ್ತು ಪಲ್ಲಕ್ಕಿ ಉತ್ಸವ ತಯಾರಾಗೈತ್ರಿ.
ಇವತ್ತು ನಮ್ಮೂರಾಗ ಶ್ರೀ ಮಾರುತೇಶ್ವರ ಜಾತ್ರೆ ಫುಲ್ ಜೋರ್ ನಡೆದೈತ್ರಿ. ನೋಡ್ರಿ ನಮ್ಮ ಅಣ್ಣಗಳು ಅಷ್ಟು ಫುಲ್ ಜಾತ್ರೆ ಅಂತೂ ಫುಲ್ ಜೋರ್ ಮಾಡತ್ತಾರ. ಬನ್ನಿ ನಮ್ಮ ಅಣ್ಣಗಳಿಗೆ ಎಲ್ಲರಿಗೂ ಮಾತಾಡ್ಸೋಣಂತ. ಅಣ್ಣ ಜಾತ್ರೆ ಬಗ್ಗೆ ಹೇಳ, ನಾವು ಎಷ್ಟು ವರ್ಷದಿಂದ ಜಾತ್ರೆ ನಡೀಲಾಗ್ತದ ಹೇಳ. ಎಲ್ಲರಿಗೂ ನಮಸ್ಕಾರ. ಶ್ರೀ ಮಾರುತೇಶ್ವರ 60ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಇಲ್ಲಿ ಎಲ್ಲಾ ಯುವಕರು ಕೂಡಿ ಅತಿ ವಿಜೃಂಭಣೆಯಿಂದ ಜಾತ್ರಾ ಕಮಿಟಿಯ ವತಿಯಿಂದ ನಡೆಸಿಕೊಡಲಾಗಿದೆ. ಎಲ್ಲರೂ ಅತಿ ವಿಜೃಂಭಣೆಯಿಂದ ಜಾತ್ರಾ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಮೆರವಣಿಗೆಯಲ್ಲಿ ಕುಂಭ ಹೊರವರಿಗೆ ಮತ್ತು ಭಕ್ತಾದಿಗಳಿಗೆ ಪಾನಕವನ್ನ ಕೊಡ್ತಾರೆ. ಎಲ್ಲಾ ಮೆರವಣಿಗೆ ಮುಗಿದ ನಂತರ ದೇವಸ್ಥಾನದ ಮುಂಭಾಗದಲ್ಲಿ 1 ತಾಸು ಪ್ರವಚನ ಇಡ್ತಾರೆ. ಪ್ರವಚನ ಎಲ್ಲ ಮುಗಿದ ನಂತರ ಸಂಜೆ 3 ಗಂಟೆಗೆ ಈಗ ಚಾಲು ಆಕತ್ ನೋಡ್ರಿ ಹಾಲು ಕೋಳಿ ಜಾತ್ರೆ. ಮೊದಲೇದಾಗಿ ಈ ತರ ಸಣ್ಣ ಮಕ್ಕಳಿಗೆ ಬಣ್ಣ ಹಚ್ಚಿ ಮತ್ತೆ ಹಲಗಿ ಬಾರಿಸ್ಕೊತ ಊರು ತುಂಬಾ ಮೆರವಣಿಗೆ ಮಾಡ್ಕೊಂಡು ದೇವಸ್ಥಾನದ ಮುಂಭಾಗದಲ್ಲಿ ಓಕಳಿ ಕಂಬದ ಹತ್ತಿರ ಬರ್ತಾರೆ. ನೋಡ್ರಿ ಈ ಓಕಳಿ ಕಂಬಕ್ಕೆ ಜಾರುವಂಗ ಗಿರಿಸ್ ಹಚ್ಚಿರ್ತಾರೆ. ಮತ್ತೆ ಅಷ್ಟೇ ಅಲ್ಲ, ಕೆಳಗಡೆ ಮಣ್ಣು ಕೂಡ ಹಾಕಿರ್ತಾರೆ. ಕೆಳಗಡೆ ಹೊಂಡದಲ್ಲಿರುವ ನೀರನ್ನು ತಗೊಂಡು ಮುಖಕ್ಕೆ ಹೋಗ್ತಾರೆ. ಎಷ್ಟೇ ಮುಖಕ್ಕೆ ಹೋಗಿದ್ರು ಬಿಡದನೆ ಯಾರು ಕಂಬ ಇರ್ತಾರ ಅವರೇ ಗೆಲ್ತಾರೆ. ಈ ವರ್ಷ ಓಕಳಿ ಕಂಬ ಏರಿದ್ದು ನಮ್ಮೂರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟೀಮ್ ಗೆದ್ದು ಬಿಡ್ತ್ರಿ. ಈ ವಿಡಿಯೋ ಹೆಂಗಿತ್ತಂತ ಕಮೆಂಟ್ ಮಾಡ್ರಿ. ಅತಿ ಶೀಘ್ರದಲ್ಲೇ 2ನೇ ದಿನ ಮೊಸರುಗಡಿಗೆ ಯಾವ ರೀತಿ ಹೊಡಿತಾರಂತ ತೋರಿಸ್ತೀನಿ. ನಮಸ್ಕಾರ.